ಆರ್ಸಿಬಿ ಅಭಿಮಾನಿಗಳೇ ಎಚ್ಚರ ಎಚ್ಚರ, ಬ್ಲಾಕ್ನಲ್ಲಿ ಟಿಕೆಟ್ ತೆಗೆದುಕೊಂಡ್ರೆ ನಿಮಗೆ ಶಾಕ್ ಗ್ಯಾರಂಟಿ. ಆರ್ಸಿಬಿ ಅಭಿಮಾನಿಗಳೇ ಎಚ್ಚರ ಎಚ್ಚರ, ಬ್ಲಾಕ್ನಲ್ಲಿ ಟಿಕೆಟ್ ತಗೊಂಡ್ರೆ ನಿಮಗೆ ಶಾಕ್ ಗ್ಯಾರಂಟಿ. ಆರ್ಸಿಬಿ ಪಂದ್ಯಗಳಿಗೆ ಇನ್ಮುಂದೆ ಟಿಕೆಟ್ ಕಡ್ಡಾಯ. ಬ್ಲಾಕ್ ದಂಧೆಗೆ ಬ್ರೇಕ್ ಹಾಕಲು ಪೊಲೀಸರ ಕ್ರಮ. ಹೀಗಾಗಿ ಚಿನ್ನಸ್ವಾಮಿಯಲ್ಲಿ ನಡೆಯಲ್ಲ ವಂಚಕರ ಆಟ. ಆರ್ಸಿಬಿ ಅಭಿಮಾನಿಗಳೇ ಎಚ್ಚರ ಎಚ್ಚರ. ಬ್ಲಾಕ್ನಲ್ಲಿ ನೀವೇನಾದ್ರೂ ಟಿಕೆಟ್ ತಗೊಂಡ್ರೆ ನಿಮಗೆ ಶಾಕ್ ಗ್ಯಾರಂಟಿ. ಆರ್ಸಿಬಿ ಪಂದ್ಯಗಳಿಗೆ ಇನ್ಮುಂದೆ ಟಿಕೆಟ್ ಕಡ್ಡಾಯ. ಬ್ಲಾಕ್ ದಂಧೆಗೆ ಬ್ರೇಕ್ ಹಾಕಲು ಪೊಲೀಸರಿಂದ ಈ ಕ್ರಮವನ್ನ ಜರುಗಿಸಲಾಗಿದೆ. ಈ ಒಂದು ಬ್ಲಾಕ್ ದಂಧೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯೋದಿಲ್ಲ. ಇನ್ಮುಂದೆ 80% ಟಿಕೆಟ್ಗಳು ಆನ್ಲೈನ್ನಲ್ಲೇ ಲಭ್ಯ. ಒಬ್ಬ ವ್ಯಕ್ತಿಗೆ ಕೇವಲ 2 ಟಿಕೆಟ್ ಮಾತ್ರ ಖರೀದಿಗೆ ಅವಕಾಶ. ಪಂದ್ಯ ಆರಂಭಕ್ಕೆ 5 ಗಂಟೆಯ ಮೊದಲು ಜನರೇಟ್ ಆಗುತ್ತೆ QR ಕೋಡ್. ಪಾಸ್ ಕೋಡ್ ಇಲ್ಲದೆ ಟಿಕೆಟ್ ಓಪನ್ ಆಗಲ್ಲ. ಸ್ಟೇಡಿಯಂ ಎಂಟ್ರಿಗೆ ಇನ್ಮುಂದೆ ಸೆಕ್ಯೂರಿಟಿ ಮತ್ತಷ್ಟು ಟೈಟ್. 80% ಟಿಕೆಟ್ಗಳು ಆನ್ಲೈನ್ನಲ್ಲೇ ಲಭ್ಯ. ಒಬ್ಬರಿಗೆ ಕೇವಲ 2 ಟಿಕೆಟ್ ಖರೀದಿಗೆ ಮಾತ್ರ ಅವಕಾಶ. ಪಂದ್ಯ ಆರಂಭಕ್ಕೆ 5 ಗಂಟೆಯ ಮೊದಲು ಜನರೇಟ್ ಆಗುತ್ತೆ QR ಕೋಡ್. ಪಾಸ್ ಕೋಡ್ ಇಲ್ಲದೆ ಟಿಕೆಟ್ ಓಪನ್ ಆಗಲ್ಲ. ಸ್ಟೇಡಿಯಂ ಎಂಟ್ರಿಗೆ ಇನ್ಮುಂದೆ ಸೆಕ್ಯೂರಿಟಿ ಮತ್ತಷ್ಟು ಟೈಟ್. ಗೇಟ್ನಲ್ಲಿ ಸಿಕ್ಕಿಬಿದ್ರೆ ಪೊಲೀಸ್ ಬಲೆಗೆ ಬೀಳೋದು ಪಕ್ಕಾ. ಮೊದಲ ವ್ಯಕ್ತಿ ಎಂಟ್ರಿ ಆದ ಕೂಡಲೇ ಡಿಲೀಟ್ ಆಗುತ್ತೆ QR ಕೋಡ್. ಎರಡನೇ ವ್ಯಕ್ತಿ ಅದೇ ಟಿಕೆಟ್ ಬಳಸಿದ್ರೆ ನೀವು ಸಿಕ್ಕಿ ಬೀಳೋದಂತೂ ಗ್ಯಾರಂಟಿ. ಎಐ CCTV ಮೂಲಕ ಟಿಕೆಟ್ ಮಾರಿದವನ ಪತ್ತೆ ಬಲು ಸುಲಭ. ಮೊದಲು ಎಂಟ್ರಿ ಕೊಟ್ಟವನ ಪತ್ತೆಯೂ ಬಹಳ ಸರಳ. ಬ್ಲಾಕ್ನಲ್ಲಿ ಟಿಕೆಟ್ ತಗೊಂಡು ಸಂಕಷ್ಟಕ್ಕೆ ಸಿಲುಕಬೇಡಿ. ಕ್ರಿಕೆಟ್ ಪ್ರಿಯರಿಗೆ ಪೊಲೀಸ್ ಅಧಿಕಾರಿಗಳ ಎಚ್ಚರಿಕೆ. 80% ಟಿಕೆಟ್ಗಳು ಆನ್ಲೈನ್ನಲ್ಲೇ ಲಭ್ಯ. ಒಬ್ಬರಿಗೆ ಕೇವಲ 2 ಟಿಕೆಟ್ ಮಾತ್ರ. ಆರ್ಸಿಬಿ ಅಭಿಮಾನಿಗಳೇ ಎಚ್ಚರ ಎಚ್ಚರ, ನೀವೇನಾದ್ರೂ ಬ್ಲಾಕ್ನಲ್ಲಿ ಟಿಕೆಟ್ ತಗೊಂಡು ನೀವು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗ್ತೀರಾ ಅಂದ್ರೆ ಗ್ಯಾರಂಟಿ ಪೊಲೀಸರ ಕೈಲಿ ನೀವು ತಗಲಾಕೊಳ್ಳೋದಂತೂ ಗ್ಯಾರಂಟಿ. ಯಾಕಂದ್ರೆ ಈಗ ಕಾನೂನು ವ್ಯವಸ್ಥೆಯನ್ನ ಚೇಂಜ್ ಮಾಡಿದ್ದಾರೆ. 80% ಟಿಕೆಟ್ಗಳು ಆನ್ಲೈನ್ನಲ್ಲೇ ಲಭ್ಯ ಆಗುತ್ತೆ. ಹಾಗೇನೆ ಒಬ್ಬ ವ್ಯಕ್ತಿಗೆ ಕೇವಲ 2 ಟಿಕೆಟ್ ಮಾತ್ರ. ಈ ಒಂದು ಟಿಕೆಟ್ ಪಂದ್ಯ ಆರಂಭಕ್ಕೆ 5 ಗಂಟೆಯ ಮೊದಲು ಕೊಡ್ತಾರೆ. QR ಕೋಡ್ ಕೂಡ ಜನರೇಟ್ ಆಗುತ್ತೆ. ಪಾಸ್ ಕೋಡ್ ಇಲ್ಲದೆ ಟಿಕೆಟ್ ಓಪನ್ನೇ ಆಗಲ್ಲ. ಸ್ಟೇಡಿಯಂ ಎಂಟ್ರಿಗೆ ಇನ್ಮುಂದೆ ಬಹಳಷ್ಟು ಟೈಟ್ ಸೆಕ್ಯೂರಿಟಿ ಇದೆ. ಗೇಟ್ನಲ್ಲಿ ಏನಾದರೂ ಸಿಕ್ಕಿಬಿದ್ರೆ ಪೊಲೀಸರು ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಮೊದಲ ವ್ಯಕ್ತಿ ಎಂಟ್ರಿ ಆದ ಕೂಡಲೇ QR ಕೋಡ್ ಡಿಲೀಟ್ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಶ್ವಥ್ ಇದ್ದಾರೆ. ಅಶ್ವಥ್, ಆರ್ಸಿಬಿಯ ಫ್ಯಾನ್ಸ್ ಗಳಿಗೆ ಬಹಳ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಹಾಗೇನೆ QR ಕೋಡ್ ಇದೆ, ಈ ತರದ್ದು ಹೊಸ ನಿಯಮಗಳನ್ನ ತರ್ತಾ ಇದ್ದಾರೆ. ಏನಿದು ನಿಯಮ ಅನ್ನೋದ್ರ ಬಗ್ಗೆ ತಿಳಿಸಿ. ಅನ್ನಿ, ಇವತ್ತು ಆರ್ಸಿಬಿ ವರ್ಸಸ್ CSK ಇವತ್ತು ಬೆಂಗಳೂರಿನಲ್ಲಿ 2ನೇ ಮ್ಯಾಚ್ ನಡೀತಿರುವಂತಹದ್ದು. ಈಗಾಗಲೇ ಬೆಂಗಳೂರಿನ ಸ್ಟೇಡಿಯಂ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಕಂಪ್ಲೀಟ್ ಆಗಿ ಈಗ ಏನು ಸಿದ್ಧತೆ ಆಗಿರುವಂತದ್ದು. ಇನ್ನು ಪೊಲೀಸ್ ಬಂದೋಬಸ್ತ್ ವಿಚಾರಕ್ಕೆ ಬರೋದಾದ್ರೆ ಪೊಲೀಸ್ ಬಂದೋಬಸ್ತ್ ಕೂಡ ಬಹಳ ತುಂಬಾ ಅರ್ಥಗರ್ಭಿತವಾಗಿ ಈಗಾಗಲೇ ಪೊಲೀಸ್ ಕೂಡ ಮಾಡ್ಕೊಂಡಿರುವಂಥದ್ದು. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ IPL ಏನು ಟಿಕೆಟ್ ಮಾರಾಟದ ವಿಚಾರ. ಅಂದ್ರೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಕೆಲವರು ಒಂದಷ್ಟು ಅಭಿಮಾನಿಗಳು ಈಗಾಗಲೇ ರೊಟ್ಟಿಗಿಟ್ಟಿರುವಂಥದ್ದು. ಜೊತೆಗೆ ಒಂದಷ್ಟು ಟಿಕೆಟ್ ಬ್ಲಾಕ್ ಅಲ್ಲೂ ಕೂಡ ಮಾರಾಟ ಆಗ್ತಿರುವಂಥದ್ದು. ಈಗಾಗಲೇ ಸುಮಾರು ಎಲ್ಲ ಕಂಪ್ಲೀಟ್ ಆಗಿ ಏನು IPL ಮ್ಯಾಚ್ ನ ಕಂಪ್ಲೀಟ್ ಆಗಿ ಆನ್ಲೈನ್ ಮಾಡಿರುವಂಥದ್ದು. ಸುಮಾರು 80% ಆನ್ಲೈನಲ್ಲೇ ಈಗ ಟಿಕೆಟ್ಗಳು ಮಾರಾಟ ಆಗ್ತಿರುವಂಥದ್ದು. ಜೊತೆಗೆ ಇದು 20% ಬೈ ಹ್ಯಾಂಡ್ ಸಿಗೋದ್ರು. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಆನ್ಲೈನ್ ಅಲ್ಲಿ ಕೆಲವರು ಫೇಕ್ ಆನ್ಲೈನ್ ಅಂದ್ರೆ ಫೇಕ್ ID ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕೆಲವರಿಗೆ ಆನ್ಲೈನಲ್ಲೇ ಟಿಕೆಟ್ ಸಿಗುತ್ತೆ ಅಂತೇಳಿ ಒಂದಷ್ಟು ಜನರಿಗೆ ವಂಚನೆಯನ್ನ ಮಾಡಿರುವಂತಹ ಒಂದಷ್ಟು ಪ್ರಕರಣಗಳು ನಿನ್ನೆಯಿಂದಲೂ ಕೂಡ ಕೇಳಿ ಬಂದಿರುವಂಥದ್ದು. ಈಗಾಗಲೇ ಏನು ವೈಟ್ ಫೀಲ್ಡ್ ಅಲ್ಲಿ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ, ಅಶೋಕ್ ನಗರದಲ್ಲೂ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ಅಂದ್ರೆ ಫೇಕ್ ID ಗಳನ್ನ ಕ್ರಿಯೇಟ್ ಮಾಡಿ ಆನ್ಲೈನ್ ಅಲ್ಲೇ ಟಿಕೆಟ್ ಮಾರಾಟ ಮಾಡ್ತೀವಿ ಅಂತೇಳಿ ಒಂದಷ್ಟು ಜನರಿಗೆ ಟೋಪಿ ಹಾಕಿರುತ್ತದೆ. ಸೊ ಹಾಗಾಗಿ ಇಂತಹ ವಿಚಾರಗಳಿಗೆ ಈಗ ಪೊಲೀಸರು ಈಗ ಅಭಿಮಾನಿಗಳಿಗೆ ಸೂಕ್ತವಾದಂತಹ ಒಂದು ಎಚ್ಚರಿಕೆನ ಕೊಟ್ಟಿರುವಂಥದ್ದು. ಈ ರೀತಿಯಾದಂತಹ ಫೇಕ್ ಟಿಕೆಟ್ಗಳು ತೆಗೆದುಕೊಳ್ಬೇಡಿ. ಈಗ ಏನು ಒಬ್ಬರಿಗೆ 2 ಟಿಕೆಟ್ ಅಂತ ಹೇಳಿ ಫಿಕ್ಸ್ ಆಗಿರುವಂಥದ್ದು. ಸೊ ಹಾಗಾಗಿ ಆ ಇಬ್ಬರು ಮಾತ್ರ ಬಂದು ನೋಡ್ಕೊಂಡ್ ಬರ್ಬೋದು. ಅದರ್ವೈಸ್ ಬೇರೆ ಯಾರಾದ್ರೂ ಆ ಟಿಕೆಟ್ಗಳನ್ನ ಫೇಕ್ ಮಾಡೋದು ಅಥವಾ
ಈಗ ಎಲ್ಲ ಕಂಪ್ಲೀಟ್ ಆನ್ಲೈನ್ ಮಾಡೋದ್ರಿಂದ ಒಂದಷ್ಟು ಫೇಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಆ ಫೇಕ್ ಯಾರು ಮಾಡಿರ್ತಾರೋ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಈಗಾಗಲೇ ಪೊಲೀಸ್ ಕೂಡ ಹೇಳಿರೋದು. ಸೊ ಏನು ಆನ್ಲೈನ್ ಅಲ್ಲಿ ಒಂದು ಟಿಕೆಟ್ ಬರುತ್ತೆ, ಆ ಟಿಕೆಟ್ ಅಲ್ಲಿ QR ಕೋಡ್ ಇರುತ್ತೆ, QR ಕೋಡ್ ನೀವು ಸ್ಕ್ಯಾನ್ ಮಾಡಿದ್ರೆ ನೀವು ಒಳಗಡೆ ಹೋಗ್ಬೋದು. ಒಂದ್ ವೇಳೆ ಆ QR ಕೋಡ್ ಅಂದ್ರೆ ಆ ಟಿಕೆಟ್ ಏನಾದ್ರು ಗೋಲ್ಮಾಲ್ ಮಾಡ್ಲಿಕ್ಕೆ ಏನಾದ್ರು ಹೋದ್ರೆ ನೀವು ಸಿಗಾಕೊಂತೀರಾ. ಸೊ ಹಾಗಾಗಿ ಇಂಥವ್ರು ಬಹಳ ಎಚ್ಚರಿಕೆಯಿಂದ ಅಂತೇಳಿ ಪೊಲೀಸ್ ಕೂಡ ಈಗ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿರೋದು. ಜೊತೆಗೆ ಇನ್ನು ಬಂದೋಬಸ್ತ್ ಇಲಾಖೆ ಬರೋದಾದ್ರೆ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡುವಂತರು ಅಡಿಷನಲ್ ಅಂದ್ರೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಂತಹ ವಂಶಕೃಷ್ಣ ಅವರ ನೇತೃತ್ವದಲ್ಲಿ ಈಗ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಪೊಲೀಸ್ ಆಯುಕ್ತರಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸ್ಪಾಟ್ಗೆ ಹೋಗಿ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಸ್ಟೇಡಿಯಂ ಅನ್ನ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಜೊತೆಗೆ CCTVಗಳು ಕೂಡ ಅಳವಡಿಕೆ ಮಾಡಿರುವಂತದ್ದು. ಅಂದ್ರೆ CCTV ಈ ಹಿಂದೆ ಕಡಿಮೆ CCTVಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಈಗ ಈ ಮ್ಯಾಚ್ ಅಲ್ಲಿ ಅತಿ ಹೆಚ್ಚು CCTVಗಳನ್ನು ಕೂಡ ಅಳವಡಿಕೆ ಮಾಡಲಾಗಿರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಒಂದು ಬಂದೋಬಸ್ತಲ್ಲಿ ಈ ಒಂದು ಮ್ಯಾಚ್ ನಡೆಯುತ್ತೆ ಅಂತ ಹೇಳ್ಬೋದು. ಅಲ್ಲಿ ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.